ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತೇಜುಸ್ ಕಿಚನ್. ಇವತ್ತಿನ ರೆಸಿಪಿ ಎಗ್ ಫ್ರೈಡ್ ರೈಸ್. ಈವ್ನಿಂಗ್ ಟೈಮ್ಸ್ ಮಗ ಸ್ಕೂಲಿಂದ ಬಂದಾಗ ಮಾಡ್ಕೊಡೋದಕ್ಕೆ ಈಸಿಯಾಗಿರುತ್ತೆ ಅಂತ ಮಾಡಿದೆ. ಇದಕ್ಕೆ ಬೇಕಾಗಿರೋದು ಎಣ್ಣೆ, ಬಟರ್ ಹಾಕ್ಬೋದು, ಇಲ್ಲದ್ರೆ ತುಪ್ಪ ಹಾಕ್ಬೋದು. ತುಪ್ಪ ಫ್ಲೇವರ್ ಇಷ್ಟ ಆಗಲ್ಲ, ಸೊ ಸ್ವಲ್ಪ ಬಟರ್ ಹಾಕಿದೆ. ಬಟರೆಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ಕಟ್ ಮಾಡಿಕೊಂಡಿರೋ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೂ ಸ್ಮಾಲ್ ಸೈಜ್ ಆನಿಯನ್ಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ ಗ್ರೀನ್ ಚಿಲ್ಲೀಸ್ 4 ಹಾಕಿದ್ದೀನಿ. ಗ್ರೀನ್ ಚಿಲ್ಲಿ ಹಾಕಿ ಫ್ರೈ ಮಾಡಿಕೊಂಡು ಕ್ಯಾರೆಟ್ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ ಪೀಸಸ್ಸು ಸ್ವಲ್ಪ, ಮತ್ತು ಸ್ಪ್ರಿಂಗ್ ಆನಿಯನ್ಸ್. ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಅದು ಎಳೆದಿತ್ತು ಹಾಕಿದ್ದೀನಿ. ಕ್ಯಾಪ್ಸಿಕಮ್ ಉದ್ದಕ್ಕೆ ಕಟ್ ಮಾಡಿಕೊಂಡು, ಮತ್ತು ಎಲೆಕೋಸು ಸಣ್ಣ ಕಟ್ ಮಾಡ್ಕೊಂಡು ಹಾಕಿದ್ರೆ ಅದು ಫುಲ್ಲು ಬಾಯ್ಲ್ ಆಗದಿರ ಕ್ರಂಚಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, 3/4 ಬಾಯ್ಲ್ ಆಗಿ. ಸೊ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ತರಕಾರಿ ಬೇಯೋದಕ್ಕೆ. ಫುಲ್ ಬೇಯಬಾರ್ದು, ಸ್ವಲ್ಪ 3/4 ಬೆಂದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/4 ಸ್ಪೂನು ಹಾಕಿ ಫ್ರೈ ಮಾಡ್ಕೊಂಡು ರಾ ಸ್ಮೆಲ್ ಹೋದ್ಮೇಲೆ 3 ಎಗ್ಸ್, ವೆಜಿಟೇಬಲ್ಸ್ ಎಲ್ಲ ಸೈಡ್ ಮಾಡಿಕೊಂಡು ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಅದರಲ್ಲಿ 3 ಎಗ್ಸ್ ಹಾಕಿ, ಅದು ಎಗ್ಗೆ ಖಾರ ಉಪ್ಪು ಹಿಡಿಬೇಕು ಅಂತ ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ. ಪೆಪ್ಪರ್ ಪೌಡ್ರ್ ಸ್ವಲ್ಪ ಹೆಚ್ಚಿಗೆ ಹಾಕಿದೆ, ಸ್ಪೈಸಿಯಾಗಿರುತ್ತೆ, ಮಳೆ ಬರ್ತಿತ್ತು ಅಂತ, ಖಾರವಾಗಿರಲಿ ಅಂತ ಪೆಪ್ಪರ್ ಪೌಡರ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕೋಣ. ಅದಕ್ಕೆ ಸಾಲ್ಟ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ, ಯಾಕಂದರೆ ಎಗ್ಗೆ ಉಪ್ಪು ಖಾರ ಹಿಡಿಬೇಕಲ್ವ. ಸೊ ಚಿಲ್ಲಿ ಪೌಡರ್ಗಿಂತ ಈ ಪೆಪ್ಪರ್ ಪೌಡರ್ ಚೆನ್ನಾಗಿರುತ್ತೆ ಎಗ್ಗೆ. ಹಾಕಿ ಸ್ವಲ್ಪ ವಿನಿಗರ್, ಒಂದು 2 ಸ್ಪೂನ್ಸ್ ಆಗೋಷ್ಟು ವಿನಿಗರ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ 1 ಸೆಕೆಂಡು. ಆಮೇಲೆ ಸೋಯಾ ಸಾಸ್ ಹಾಕೋಣ. ಸೋಯಾ ಸಾಸ್, ಟೊಮೆಟೊ ಸಾಸ್ ಜೊತೆಗೆ ಸೋಯಾ ಸಾಸ್ ಹಾಕಿ ಫ್ರೈ ಮಾಡ್ಕೊಂಡು, ಜಾಸ್ತಿ ಹಾಕಿದ್ರೆ ಅದು ಆ ಫ್ಲೇವರ್ ಟೇಸ್ಟೇ ಹೋಗ್ಬಿಡುತ್ತೆ, ಸ್ವಲ್ಪ ಹಾಕ್ಕೊಬೇಕು. ಆಮೇಲೆ ಟೊಮೆಟೊ ಸಾಸ್, 1 to 3 ನೂಡಲ್ಸ್ ಮಸಾಲ ಆಪ್ಷನಲ್, ಬಟ್ ನನಗೆ ಆ ಫ್ಲೇವರ್ ಇಷ್ಟ, ಅದಕ್ಕೋಸ್ಕರ ಮನೇಲಿ ಇತ್ತು ಅಂತ ಹಾಕಿದೆ. ಚಿಲ್ಲಿ ಪೌಡರ್ ಹಾಕಿ ಚೆಂದಾಗಿ ಹಸಿ ವಾಸನೆ ಹೋದ್ಮೇಲೆ ಫ್ರೈ ಮಾಡಿ ಆಲ್ರೆಡಿ ಮಾಡಿಟ್ಕೊಂಡಿರೋ ಅನ್ನ ಹಾಕಿ, ನಾನು ಇವತ್ತು 3 ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ. ವೈಟ್ ರೈಸ್ ಮಿಕ್ಸ್ ಮಾಡಿದ್ರೆ ಫ್ರೈಡ್ ರೈಸ್ ಫ್ಲೇವರ್ ಸಕ್ಕತ್ತಾಗಿರುತ್ತೆ, ಸ್ಮೆಲ್ ಸೂಪರಾಗಿ ಬರ್ತಿದೆ. ನನ್ನ ಮಗನಿಗೆ ತುಂಬ ಇಷ್ಟ ಇದು ಮಾಡಿದ್ರೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸರ್ವ್ ಮಾಡಿ ಹಾಟ್ ಬಿಸಿ ತಿನ್ನಿ, ಸೂಪರ್ ಟೇಸ್ಟಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.